ಈಗ ನಾವು ಮಾರ್ಚ್ ತಿಂಗಳಲ್ಲಿದ್ದೇವೆ ಅಂಡ್ ಎಂಡ್ ಆಫ್ ದ ಮಾರ್ಚ್ ಅಲ್ಲಿ ಪೀಕ್ ಸಮ್ಮರ್ ಸೀಸನ್. ಸೊ ಈ ಟೈಮ್ ಅಲ್ಲಿ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ತಲೆ ಸುತ್ತುವಂಥದ್ದು, ಕಣ್ಕತ್ಲೆ ಬರುವಂಥದ್ದು, ಮತ್ತೆ ಕಾಲಿನ ಕಾಫ್ ಮಸಲ್ಸ್ ಅಲ್ಲಿ ಪೇನ್ ಅಂತೂ ಕಾಣಿಸ್ಕೊಂಡೇ ಕಾಣುತ್ತೆ. ಇದೆಲ್ಲ ಡಿಹೈಡ್ರೇಷನ್ ಸಿಂಪ್ಟಮ್ಸ್. ಸೊ ನಿಮ್ಮ ಬಾಡಿ ಹೈಡ್ರೇಟ್ ಆಗಿರ್ಬೇಕಂತ ಹೇಳಿ ನಾನ್ ನಿಮ್ಗೆ ಸಿಂಪಲ್ ಟಿಪ್ ಅನ್ನು ಕೊಡ್ತೇನೆ. ಇದನ್ನ ಫಾಲೋ ಮಾಡಿ ಅಂಡ್ ಇಡೀ ಸಮ್ಮರ್ ನಿಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬಹುದು. ಫಸ್ಟ್ ಒನ್, ವಾರದಲ್ಲಿ 3 ಬಾರಿ ಎಳ್ನೀರನ್ನು ಕುಡಿಬೇಕು. ಇದರಿಂದ ನಿಮ್ಮ ಬಾಡಿ ಹೈಡ್ರೇಟ್ ಆಗುತ್ತೆ ಅಂಡ್ ಇದರಲ್ಲಿ ಇರುವಂತಹ ಮಿನರಲ್ಸ್ ಮತ್ತೆ ಸಾಲ್ಟ್ಸ್ ಇಂದ ನಿಮ್ಮ ಬಾಡಿಯಲ್ಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅನ್ನು ಕರೆಕ್ಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೇದು ಲಿಂಬೆ ಹಣ್ಣಿನ ಜ್ಯೂಸ್. ಇದರಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ವೈಟಮಿನ್ ಸಿ ಇರೋದ್ರಿಂದ ಇದು ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ ಅಂಡ್ ನಿಮ್ಮ ಸ್ಕಿನ್ ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ. ಮೂರನೇದು, ನಮ್ಮೆಲ್ಲರ ಫೇವ್ರೆಟ್ ವೆಜಿಟೇಬಲ್ ಆಗಿರುವಂತಹ ಮುಳ್ಳು ಸೌತೆಕಾಯಿ. ಸೊ ಇದರಲ್ಲಿ 95% ಆಫ್ ವಾಟರ್ ಕಂಟೆಂಟ್ ಇರೋದ್ರಿಂದ ನಿಮ್ಮ ಬಾಡಿಯನ್ನು ಹೈಡ್ರೇಟ್ ಮಾಡುತ್ತೆ. ಇದನ್ನು ನೀವು ಜ್ಯೂಸ್ ಆಗಿ ಸೇವನೆ ಮಾಡ್ಬೋದು, ಇಲ್ಲಾಂದ್ರೆ ಹಸಿಯಾಗಿ ಸಲಾಡ್ ರೀತಿಯಲ್ಲೂ ನೀವು ಇದನ್ನು ಉಪಯೋಗಿಸ್ಕೊಳ್ಬಹುದು. ಕೊನೆಯದಾಗಿ ನಾವು ನೀರು ಹೆಚ್ಚಿರುವಂತಹ ಹಣ್ಣುಗಳನ್ನು ಸೇವನೆ ಮಾಡಬೇಕು. ಅದು ಕರ್ಬೂಜ ಮತ್ತು ಕಲ್ಲಂಗಡಿ ಹಣ್ಣು. ಇದರಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ವಾಟರ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ವೈಟಮಿನ್ ಇ, ವೈಟಮಿನ್ ಸಿ ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಲೈಕೋಪಿನ್ ಅಂತಹ ಪಿಗ್ಮೆಂಟ್ ಕೂಡ ಇರುತ್ತೆ. ಇದು ನಮ್ಮ ದೇಹಕ್ಕೆ ಕೇವಲ ನ್ಯೂಟ್ರಿಷನ್ ಅಷ್ಟೇ ಅಲ್ಲ, ಇವನ್ ನಮ್ಮ ದೇಹವನ್ನು ಹೈಡ್ರೇಟ್ ಕೂಡ ಮಾಡುತ್ತೆ. ನಿಮ್ಮ ಇಡೀ ಸಮ್ಮರ್ ಹೈಡ್ರೇಟ್ ಆಗಿರ್ಲಿ ಅಂಡ್ ಇದೇ ರೀತಿ ಹೆಲ್ದಿ ಟಿಪ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.